ಈ ಮಧ್ಯೆ ನೀವೊಂದು ಮಾತು ಹೇಳಿದ್ರಿ ಆಗಲೇ, ಲೈವ್ ಡೊನೇಷನ್ ಅಂತ. ಅಲ್ಲಿರೋ ಮಿತ್ಸ್ಗಳೇನು, ಈಗ ನಮ್ಮ ಕಮ್ಯುನಿಟಿನೆಲ್ಲ ನೋಡಿದ್ದೀನಿ, ಯಾರಿಗಾರು ಒಂದೇ ಕಿಡ್ನಿ ಇದೆ ಅಂತಂದರೆ ಅವನು ನೋಡೋ ರೀತಿ ಒಂದು ಕಿಡ್ನಿನಲ್ಲಿ ಬದುಕ್ತಾ ಇದ್ದಾರೆ. ತಮಾಷೆಗೆ ಎಷ್ಟೊಂದು ಸತಿ ಹಂಗೆ ಮಾತಾಡಿರೋದು ನಾನು ನೋಡಿದ್ದೀನಿ, ಇನ್ಸೆನ್ಸಿಟಿವ್ ಆಗಿರೋರು. ಅಟ್ ದ ಸೇಮ್ ಟೈಮ್ ಪರ್ಪಸ್ ಡ್ರಿವನ್ ಆಗಿ ಅಣ್ಣ ತಮ್ಮಂದ್ರಿಗೆ ಕೊಟ್ಟಿರೋರು ನಾನು ನೋಡಿದ್ದೀನಿ. ಜಸ್ಟ್ ಇನ್ ಕೇಸ್ ಆ ದಿನ ಬರೋದು ಬೇಡ, ಯಾರಿಗಾದರೂ ಆ ದಿನ ಬಂದರೆ ವಾಟ್ ಆರ್ ದ ಹೌ ಅವೇರ್ ಶುಡ್ ಒನ್ ಬಿ ಟು ಬಿ ರೆಡಿ ಟು ಗಿವ್ ದೇರ್ ಓನ್ ಕಿಡ್ನಿ ಟು ಸಂಬಡಿ? ಸೊ ಅದು ಕರೆಕ್ಟ್, ನೀವು ಕರೆಕ್ಟಾಗಿ ಚೆನ್ನಾಗಿ ಇದು ಹೇಳಿದ್ರೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇದು ಸ್ಟಡೀಸು ಆಗಿದೆ. ಇವಾಗ ಒಬ್ಬ ಕಿಡ್ನಿ ಕೊಟ್ಟವನು, ಕಿಡ್ನಿ ಕೊಡದಿರೋನು ಯಾರು ಜಾಸ್ತಿ ವರ್ಷ ಬದುಕ್ತಾರೆ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಇಬ್ಬರು ಬ್ರದರ್ಸಲ್ಲಿ ಒಂದು ಫ್ಯಾಮಿಲಿ ಈ ಬ್ರದರು, ಇನ್ನು ಫ್ಯಾಮಿಲಿ ಇನ್ನೊಂದು ಬ್ರದರು. ಸೊ ಇಫ್ ದೇ ಒಬ್ಬ ಬ್ರದರ್ ಇನ್ನೊಬ್ಬ ಬ್ರದರ್ ಕೊಟ್ಟಿನ, ಆ ಫ್ಯಾಮಿಲಿ ಕೊಟ್ಟಿಲ್ಲ, ಆಯಿತಾ? ಅವ್ನ ಫ್ಯಾಮಿಲಿ ಕೊಟ್ಟಿಲ್ಲ, ಬಟ್ CKD ಇಬ್ಬರಲ್ಲೂ ಒಬ್ಬೊಬ್ಬರು. ಫಾರ್ ಎಕ್ಸಾಂಪಲ್ ನಾನು ತಿಳ್ಕೊಳ್ಳಿ, ಒಂದು 2 ಫ್ಯಾಮಿಲಿಲಿ ಒಬ್ಬ ತಮ್ಮನಿಗೆ ಕಿಡ್ನಿ ಫೇಲ್ ಆಗಿದೆ, ಆಯಿತಾ? ಒಂದು A ಫ್ಯಾಮಿಲಿಲಿ ಅಣ್ಣ ಕಿಡ್ನಿ ಕೊಟ್ಟಿದ್ದಾನೆ ತಮ್ಮಗೆ, ಈ ಫ್ಯಾಮಿಲಿಲಿ ಕಿಡ್ನಿ ಕೊಟ್ಟಿಲ್ಲ, ಅವನ ಪಾಡಿಗೆ ಅವ್ನು ಡಯಾಲಿಸಲ್ಲಿದ್ದಾನೆ. ಸೊ ಇವಾಗ ಕ್ವಾಲಿಟಿ ಆಫ್ ಲೈಫ್, ಕಮಿಂಗ್ ಟು ಕ್ವಾಲಿಟಿ ಆಫ್ ಲೈಫ್, ದ ಒನ್ ಹೂ ಹಸ್ ಗಾಟ್ ಡೊನೇಟೆಡ್ ಕೊಟ್ಟಿದ್ದಾನಲ್ಲ, ಹಿಸ್ ಲೈಫ್ ವಿಲ್ ಬಿಕಮ್ ಲೈಕ್ ಎ ನಾರ್ಮಲ್. ಅಣ್ಣ ತಮ್ಮ ಸೇಮ್ ಕ್ವಾಲಿಟಿ ಆಫ್ ಲೈಫ್. ಅಣ್ಣ ಏನು ಮಾಡ್ತಾನೆ, ತಮ್ಮನೂ ಅದು ಮಾಡ್ತಾಯಿರ್ತಾನೆ. ಈಗ ಏನು ಕೊಟ್ಟಿಲ್ಲ, ಅವ್ನು ವಾರಕ್ಕೆ 3 ಸಲ ಡಯಾಲಿಸ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇರ್ತಾನೆ, ಆಯಿತಾ? ಅವನದು ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಕಿಡ್ನಿ ಡ್ಯಾಮೇಜ್ ಆಯಿತು ಅಂದರೆ ಎಲ್ಲಾದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಹಾರ್ಟು, ಬ್ರೈನು, ನರಗಳು, BP ಡೆವಲಪ್ ಆಗುತ್ತೆ. ಡಯಾಲಿಸಿಸ್ ಮಾಡಿಸ್ಕೊಂಡ್ರು ಹೌದೌದು, ಬಿಕಾಸ್ ನೀವು ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ, ಒಂಚೂರು ನೈಟ್ರೋಜಿನಸ್ ವೇಸ್ಟ್ ತೆಗಿತಾ ಇದೆ ಅಷ್ಟೇ. ಅಂದರೆ ನಾರ್ಮಲ್ ಕಿಡ್ನಿ ಫಂಕ್ಷನ್ ಕಂಪೇರ್ ಮಾಡಿದ್ರೆ 10% ಆಗ್ತಿರತ್ತಾ ಅಷ್ಟೇ, ಏನೂ ಅದು ಜಾಸ್ತಿ ಏನೂ ಆಗಲ್ಲ. ದ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ವೆರಿ ಬ್ಯಾಡ್. ಅವ್ನು 3 ಸಲ ಹೋಗಬೇಕು, ಅವನು 3 ರಿಂದ 4 ಸಲ ಹೋಗ್ಬೇಕು, 3-4 ಸತಿ ಹೋಗ್ಲೇಬೇಕಾ? 3 ಗಂಟೆ ಮಲ್ಕೋಬೇಕು, 3 ರಿಂದ 3.5 ಗಂಟೆ ಮಷಿನ್ ಮೇಲೆ. ಸೊ ಅದ್ರ ನೆಕ್ಸ್ಟ್ ದಿವಸ ಅವತ್ತು ಸುಸ್ತಾಗ್ಬಿಟ್ಟಿರ್ತಾರೆ, ಅದ್ರ ನೆಕ್ಸ್ಟ್ ದಿವಸ ರಿವೈವ್ ಆಗ್ತಾ ಇರ್ತಾರೆ. ಓ ಆಯ್ತಪ್ಪ, ಸ್ವಲ್ಪ ಸುಸ್ತು ರೆಡಿ ಆಗ್ತಿರ್ತಾರೆ. ಇನ್ನೊಂದು ದಿವಸ ಚೆನ್ನಾಗಿರ್ತಾರೆ, ಅದ್ರ ನೆಕ್ಸ್ಟ್ ದಿವಸ ಮತ್ತೆ ಬರಬೇಕು ಆಸ್ಪತ್ರೆಗೆ, ಮತ್ತೆ ಡಯಾಲಿಸಿಸ್. ಸಿ ದ ಲುಕ್ ಎಟ್ ದ ಲೈಫ್ ಆಫ್ ದಿಸ್ ಮ್ಯಾನ್ ಹೂ ಹಸ್ ಗಿವನ್ ದ ಕಿಡ್ನಿ. he will be doing everything. ಎಸ್, ಸ್ವಲ್ಪ ಖರ್ಚಾಗುತ್ತೆ, ಬಟ್ ಅದಕ್ಕೆ ಅಂದ್ಬಿಟ್ಟು ಬೇಕಾದಷ್ಟೆಲ್ಲ ಸರ್ಕಾರ ಸೌಲಭ್ಯ ಎಲ್ಲ ಆಗಿದೆ. ಬಟ್ ಇವಾಗ ಐ ಡೋಂಟ್ ರಿವೀಲ್ ದಟ್, ಇಟ್ಸ್ ಓಕೆ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಬಿಟ್ ಎಕ್ಸ್ಪೆನ್ಸಿವ್, ಬಿಕಾಸ್ ಯಾಕಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಸ್ ಆಲ್ಸೋ ಮೇಜರ್ ಸರ್ಜರಿ. ಎಲ್ಲ ICU ಎಲ್ಲ ಮಾನಿಟರ್ ಎಲ್ಲ ಆಗ್ತಾ ಇರುತ್ತೆ. ಹೌದು, ಡಬಲ್ ಡಿಜಿಟ್ ಏನಿಲ್ಲ, ಸಿಂಗಲ್ ಡಿಜಿಟ್ ಆಗುತ್ತೆ. ಬಟ್ ಹಂಗನ್ಬಿಟ್ಟು, ಬಟ್ ಇಟ್ಸ್ ಡೆಫಿನೆಟ್ಲಿ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್, ಯು ವಿಲ್ ಬಿ ಜಸ್ಟ್ ಲೈಕ್ ಎ ನಾರ್ಮಲ್ ಪರ್ಸನ್. ಸೊ ಅದಕ್ಕಿಂತ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವಿಷಯದಲ್ಲಿ ನಾನು ಮತ್ತೆ ಹೇಳ್ತೀನಿ. ಬಟ್ ಐ ಥಿಂಕ್ ಸೊ ಇಫ್ ಸಮ್ ಒನ್ ದ ಮೋರ್ ಟುವರ್ಡ್ಸ್ ಪೇಷಂಟ್, ಅಂದರೆ ನೀವು ಏನು ಮಾಡಿದ್ರ ಅಂದರೆ ಡೆಫಿನೆಟ್ಲಿ ಬಂದ ಮೇಲೆ ಇದು ಅಕಸ್ಮಾತ್ ಸಿಕ್ಕಿದ್ರೆ ಯು ಶುಡ್ ಡೊನೇಟ್, ದಟ್ ಮಚ್ ಇಸ್ ದೇರ್. ಆ್ಯಂಡ್ ಆಲ್ಸೋ ಇವಾಗ ನೀನು ಅಣ್ಣ ತಮ್ಮಂದಿರೋ ಟೈಮಲ್ಲಿ ಅಂಥ ಪರಿಸ್ಥಿತಿ ಬಂತು ಅಂದರೆ ಪ್ಲೀಸ್ ಕೊಡಿ. ಯಾಕಂದ್ರೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ನಾವು ಕಂಪ್ಲೀಟಾಗಿ ಸ್ಕ್ರೂಟಿನಿ ಚೆಕ್ ಮಾಡ್ತೀವಿ. ಇವಾಗ ನೀವು ಅಣ್ಣ ತಮ್ಮಂಗೆ ಕೊಡ್ತೇನೆಂದರೆ ಅಣ್ಣಂದು ಪೂರ್ತಿ ಚೆಕ್ ಮಾಡ್ತೀವಿ. ಕೆಲವು ಸಲ ಎಷ್ಟೊಂದು ಸಲ ಅದನ್ನು ಪಿಕಪ್ ಆಗಿದೆ. ಸೊ ಆದ್ದರಿಂದ ಅವ್ನ ಹೆಲ್ತ್ ಇನ್ನೂ ಇಂಪ್ರೂವ್ ಆಗಿರುತ್ತೆ. ಸೊ ದ್ಯಾಟ್ ವೇ ಇಟ್ ಈಸ್. ಸೊ ಅಣ್ಣ ತಮ್ಮಂದ್ರ ಮಧ್ಯೆ ಜೆಂಡರ್ ಏನಾ ಅಥವಾ ಹೇಗ ತಂಗಿ ಕೊಡ್ಬೋದು, ತಮ್ಮ ಕೊಡ್ಬೋದು, ಯಾವ ಥರ ಏನೂ ಇಲ್ಲ. ಒಂದು ಫ್ಯಾಮಿಲಿ ಟ್ರೀಲಿ ಫಸ್ಟ್ ಇದು ಕೊಡ್ಬೋದು. ಫಸ್ಟ್ ಟ್ರೀ ನೋಡಿದ್ಯಾ? ಹಾಂ, ಹೌ ಮೆನಿ ಟ್ರಾನ್ಸ್ಪ್ಲಾಂಟ್ಸ್ ಹ್ಯಾವ್ ಯು ಡನ್ ಡಾಕ್ಟರ್? ಆ ಥರ ನೋಡಿದ್ರೆ ಮೇ ಬಿ ಅರೌಂಡ್ 400-450 ಟ್ರಾನ್ಸ್ಪ್ಲಾಂಟ್ಸ್ ಆಗಿದೆ ಮೇಲೆ. We keep doing it. It's like 20 years only 450 transplants. It's like ಎಷ್ಟು ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ we will keep assisting that we don't keep the numbers. We don't keep the counts. ಬಹಳ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಏನು? ಕಿಡ್ನಿಯಿಂದ ಯೂರಿನ್ ಬಂದಾಗ ಕನೆಕ್ಟ್ ಮಾಡಿ ಯೂರಿನ್ ಬಂದಾಗ ಸ್ಯಾಟಿಸ್ಫೈಯಿಂಗ್ ಥಿಂಗ್. After the transplant. Yes. That is also another thing. So, in fact, for every surgeon, the day the patient sana hobartini chanagayitu andaga, that's the best pleasure you can get in life. Pain ಅಲ್ಲಿ ಬಂದಿರ್ತಾರೆ, ತುಂಬ ಪೇಯ್ನ್ ಇರುತ್ತೆ. ಒಂಥರ ಯೂರಾಲಜಿ ಹೇಗೆ ಅಂದರೆ ಒಂಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಕರೆಕ್ಟಾಗಿ ಸರ್ಜರಿ ಆಯಿತು ಅಂದರೆ ಅಲ್ಲೇ ಸಾಯಂಕಾಲನೇ
ಸೊ ದಟ್ಸ್ ವಾಟ್. ಮತ್ತೆ ಈಗ ಕಿಡ್ನಿ ಕೊಟ್ಟವ್ರದ್ದು ಹೇಳಿ, ಈಗ ಒಂದೇ ಕಿಡ್ನಿ ಅಂತ ಹೆದರ್ಸ್ಬಿಡ್ತಾರಲ್ಲ. ಏನೂ ಅಲ್ಲ, ಅದೇ ಹೇಳಿದ್ನಲ್ಲ, ಏನೂ ಚೇಂಜ್ ಆಗಲ್ಲ. ಈವನ್ ಇಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಲ್ಸೋ ವಿಲ್ ನಾಟ್ ಚೇಂಜ್. ಕೆಲವರು ಹೇಳ್ತಾರೆ ಒಂದು ಕಿಡ್ನಿ ಇದೆ, ಅದಕ್ಕೆ ಎಫೆಕ್ಟ್ ಜಾಸ್ತಿ ಬೀಳುತ್ತೆ. ಅದು ಹೇಳ್ತೀವಿ ಏನಂದರೆ, ಯು ಕೀಪೇ ಪ್ರತಿ ವರ್ಷ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊ, ಡಯಾಬಿಟೀಸ್ ಬರ್ದಂಗೆ ನೋಡ್ಕೊ, BP ಬರ್ದಂಗೆ ನೋಡ್ಕೊ, ಬೇಕಾದ ಮಾತ್ರೆಗಳು ತಿನ್ನಬೇಡ. ಎಲ್ಲೇ ಹೋದರೂ ಯಾವುದೇ ಡಾಕ್ಟರ್ ಹತ್ರ ಹೋಗಿ ಏನೋ ಮಾತ್ರೆ ಬರದ ತಕ್ಷಣ ಹೇಳು ನನಗೆ ಒಂದೇ ಕಿಡ್ನಿ ಇರೋದು ಅಂತ. ಸೊ ನೆಫ್ರೋ ಸೇಫ್ ಡ್ರಗ್ಸ್ ಅಂತ ಹೇಳ್ತೀವಿ, ಕಿಡ್ನಿ ಸೇಫ್ ಡ್ರಗ್ಸ್ ಅದು ಕೊಡ್ತಾರೆ. ಸೊ ದಿಸ್ ಈಸ್ ವಾಟ್ ಈಸ್ ದೇ ಹ್ಯಾವ್ ಟು ಡೂ. ಸೊ ನಥಿಂಗ್ ವಿಲ್ ಚೇಂಜ್ ಇನ್ ಇಸ್ ಲೈಫ್ ಸ್ಟೈಲ್. ಆ್ಯಂಡ್ ದಟ್ಟು ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡ್ತೀವಿ ನಾವು. ಮೊದಲಾರೆ ಓಪನ್ ನೆಫ್ರೆಕ್ಟಮಿ ಅಂತ ಮಾಡ್ತಾಯಿದ್ವಿ. ಈಗ ಲ್ಯಾಪ್ರೋಸ್ಕೋಪಿ ಮಾಡೋದ್ರಿಂದ ಇನ್ಸಿಷನ್ನು ನಾವು ಎಲ್ಲಿ ಹಾಕ್ತೀವಿ ಅಂದರೆ ಟ್ರಾನ್ಸ್ಪ್ಲಾಂಟ್ಗೂ. ಹೌದೌದು. ಇವಾಗ ಏನಂದರೆ, ಈಗ ನಾವು ಕಿಡ್ನಿ ಡೊನೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಈ ಏನು ನಿಮ್ಮ ಸಿಸರಿನ್ ಸೆಕ್ಷನ್ ಹೇಳ್ತಾರಲ್ಲ, ಸಿಸರಿನ್ ಸೆಕ್ಷನಲ್ಲಿ ಮಾಡ್ತೀವಲ್ಲ, ಸಿಸರಿನ್ ಸೆಕ್ಷನ್ ಇಷ್ಟು ಅಗಲ ಮಾಡ್ತೀವಿ. ಸೊ ಇದರಲ್ಲಿ ಒಂದಿಷ್ಟರಲ್ಲಿ ನಮ್ಮ ಕೈ ಹೋಗಿ ಬರಬೇಕಷ್ಟೆ, ಕಿಡ್ನಿ ಎತ್ಕೊಬರ್ಬೇಕು ಅಷ್ಟೇ. ಇನ್ಸಿಷನಲ್ಲೇ ಮಾಡಿಬಿಟ್ಟು ತೆಗೆದುಬಿಡ್ತೀವಿ. ಆ್ಯಂಡ್ ದಟ್ ಟು ಇಟ್ಸ್ ಎ ಬೆಲ್ಟಲ್ಲಿ ಹಾಕುತ್ತೀವಿ, ನಿಮ್ಗೆ ಕಾಣಿಸೋದು ಇಲ್ಲ ಇನ್ಸಿಷನ್. ಸೊ ಕಾಸ್ಮೆಟಿಕಲಿ ಆಲ್ಸೋ ಯು ವೋಂಟ್ ಇವನ್ ನೋ. ಆ್ಯಂಡ್ ದ ರಿಕವರೀಸ್ ನಾರ್ಮಲ್. ನಾವೆಲ್ಲ ಡೋನರ್ಸ್ನೆಲ್ಲ ನಾನು ನೆಕ್ಸ್ಟ್ ಡೇ ಅಲ್ಲ ಅದರ ನೆಕ್ಸ್ಟ್ ಡೇ ಮ್ಯಾಕ್ಸಿಮಮ್ 1 ಡೇ ಇಟ್ಕೋತೀನಿ. ಎಷ್ಟೊಂದು ಜನ ಹೇಳ್ತಿರ್ತಾರೆ, ಏನು ಸರ್ ಇದು ಅಪೆಂಡಿಕ್ಸ್ಗಿಂತ ಈಸಿ ಇದೆ ಅಲ್ಲ ಸರ್ ಸರ್ಜರಿ ಅಂತಾರೆ. ಅಂದರೆ ಪೇಷಂಟ್ ರಿಕವರ್ ವಿಲ್ ಬಿ ವೆರಿ ಫಾಸ್ಟ್ ಆ್ಯಂಡ್ ಈಸ್ ಎ ನಾರ್ಮಲ್ ಪೇಷಂಟ್. ದಟ್ಸ್ ವೈ ಯು ವಿಲ್ ರಿಕವರ್ ವೆರಿ ಫಾಸ್ಟ್. ದಟ್ಸ್ ಆಲ್ಸೋ ಇಸ್ ದೇರ್. ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬೇಗ ರಿಕವರ್ ಆಗ್ಬಿಡ್ತಾರಾ? ಚಿಕ್ಕವರಾದರೂ ಅಷ್ಟೇ, ಟ್ರಾನ್ಸ್ಪ್ಲಾಂಟ್ ವಯಸ್ಸಾದವರು ಸ್ವಲ್ಪ ಈ ಲೈಫ್ ಸ್ಟೈಲ್ ಇದೆಲ್ಲ ಇಷ್ಟ. ಅದೇ ನಾನು ಅದೇ ಹೇಳಿದ್ನಲ್ಲ. ಸೊ ದಟ್ಸ್ ವಾಟ್ ಹೆಲ್ತಿ ಲೈಫ್ ಸ್ಟೈಲ್ನ ಮಾಡಿಸ್ಕೊಳೋದು ಒಳ್ಳೇದು ವೆನ್ ದೇ ಹ್ಯಾವ್ ಡೊನೇಟೆಡ್ ದ ಕಿಡ್ನಿ. ಸೊ ದಟ್ ಮೀನ್ಸ್ ತೂಕ ಹಾಕೊಂಡೇ ಇರಿ, ಒಬಿಸಿಟಿ ಆಗಬೇಡಿ, ದಪ್ಪ ಆಗಬೇಡಿ. ಸೊ ಭಾರಾಗಿರಲ್ಲ ಎತ್ಬೋದಾ? ಅದೆಲ್ಲ ನಾರ್ಮಲ್, ಅದೆಲ್ಲ ಎಲ್ಲದೂ ಮಾಡ್ಬೋದು, ಎಲ್ಲದೂ ಮಾಡ್ಬೋದು, ಎಲ್ಲದೂ ನಾರ್ಮಲ್. ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಇಸ್ ಲೈಫ್ ವಿಲ್ ಬಿ ನಾರ್ಮಲ್. ಆ್ಯಂಡ್ ಐ ಫೀಲ್ ದಟ್ ಹೀ ಈಸ್ ದ ಬೆಸ್ಟ್ ಡೊನೇಟರ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು. ಹಿ ಹಸ್ ಡೊನೇಟೆಡ್ ಸಮಥಿಂಗ್ ಗ್ರೇಟ್ ಜಾಬ್. ಹಿ ಹಸ್ ಡನ್ ಎ ಗ್ರೇಟ್ ಜಾಬ್ ಅಂತ ಹೇಳ್ಬೋದು.